ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ HL ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಫ್ರೆಂಡು ನಮ್ಮ ಮಾಳಿಗೆ ಮೇಲೆ ಇರುವಂಥ ಪಾಪುದು ನಾಮಕರಣ ಇತ್ತು. ಅದಕ್ಕೋಸ್ಕರ ಪಾರ್ಟಿಗೆ ಹೋಗಿದ್ವಿ. ನಾಮಕರಣ ಪಾರ್ಟಿ, ಸೆರೆಮನೆ ಪಾರ್ಟಿಗೆ ಹೋಗಿ ಅಲ್ಲಿ ಒಂದು ಥರ ಸಂಪ್ರದಾಯ ಇತ್ತು, ನೋಡೋಣ ಅಂತಂದು ಈ ಕ್ಲಿಪ್ಪು ನಿಮಗೂ ತೋರಿಸೋಣ ಅಂತಂದು ಈ ವಿಡಿಯೋ ಮಾಡಿದೆ. ಫ್ರೆಂಡ್ಸ್, ಮೊದಲು ಒಂದು ತೊಟ್ಲಿಗೆ ತುಂಬ ಅಲಂಕಾರ ಮಾಡಿ ಅದಕ್ಕೆ ಒಂದು ತುಂಬದ ತೆಂಬಿಗೆ ಅರಿಶಿನ ಕುಂಕುಮ ಹಾಕಿ ಅದು ಚೋಲಿ ಕಣ ಮತ್ತು ಇದನ್ನು ಒಂದು 5 ಸುತ್ತರಿಸ್ತಾರೆ. ತೊಟ್ಲಕ್ಕೆ ಮೊದಲು ಒಂದು 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಹಚ್ಚಿ ಉಡಿ ತುಂಬ್ತಾರೆ. ನಂತರ ಇದನ್ನು ಮಾಡ್ತಾರೆ. ನಂತರ ಅದ್ರ ಕೆಳಗೆ ತೊಟ್ಲ ಕೆಳಗೆ ಒಂದು ತುಂಬದ ತೆಂಬಿಗೆ ಇಟ್ಟಿರ್ತಾರೆ. ಅದರಲ್ಲಿ ನೀರು ಹಾಕಿ ತುಂಬದ ತೆಂಬಿಗೆ ಇಟ್ಟಿರ್ತಾರೆ ಮತ್ತು ಪಾಪುನ ಕರ್ಕೊಂಡು ಬಂದು ಪಾಪುನ ಸೋದರ ಮಾವನ ಕೈಗೆ ಕೊಟ್ಟು ತೊಟ್ಲಿಗೆ ಯಾವ ಕರೆಕ್ಟ್ ದಿಕ್ಕಿಗೆ ಪೂರ್ವ ಅಥವಾ ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಿಸ್ತಾರೆ. ನೋಡಿ, ಇವಾಗ ಎಲ್ಲ ಫಂಕ್ಷನ್ಗೆ ಎಲ್ಲರೂ ತುಂಬ ಜನ ಬಂದಿದ್ದರು. ರಿಲೇಷನ್ಸ್ ಎಲ್ಲ ತುಂಬ ಅಲಂಕಾರನೂ ಸಹಿತ ಮಾಡಿತ್ತು. ಬಲೂನ್ಸ್ ಎಲ್ಲ ಕಟ್ಟಿ ತೊಟ್ಲ ಎಲ್ಲ ತುಂಬ ಅಲಂಕಾರ ಮಾಡಿದರು. ಎಲ್ಲ ಅವ್ರ ಅಕ್ಕಂಗಿಯರೆಲ್ಲ ಸೇರಿಕೊಂಡಿದ್ರು. ತುಂಬ ಖುಷಿ ಆಗ್ತಾಯಿತ್ತು. ಮತ್ತು ಸೋದರ ಮಾವ ಸಹಿತ ಹೆಸರಿಟ್ಟ. ಅದು ತೊಟ್ಲಿಗೆ ಇಡ್ತೀವಲ್ವ, ಪಾಪು ಸುತ್ತೋರ್ದ ಒಂದು ಗುಗ್ರಿ ಅಂತ ಮಾಡ್ತಾರೆ. ಒಂದು 5 ಟೈಪು ಗುಗ್ರಿ ಮಾಡಿ ಅದನ್ನು ಕಚ್ಚೋದ್ರೊಳಗೆ ಹೆಸರು ಹೇಳಬೇಕು. ಆ ಥರ ಒಂದು ಸಂಪ್ರದಾಯ ಇದೆ. ನಾವು ಹೋಗಿದ್ವಿ, ಒಂದು ಗಿಫ್ಟ್ ಕೊಟ್ವಿ ಪಾಪುಗೆ. ಕೊಟ್ಟು ಪಾಪು ಅಂತೂ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು, ಅಳಲಾರ್ದಂಗೆ ಕೂತಿತ್ತು. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಫ್ರೆಂಡ್ಸ್, ನಂತರ ನಾನು ಈ ವಿಡಿಯೋದಲ್ಲಿ ಒಂದು ಕೂರ್ಮ ತೋರಿಸ್ತಾ ಇದ್ದೀನಿ. ಬನ್ನಿ. ಯಾವ ಥರಪ್ಪ ಅಂತಂದರೆ, ಮೊದಲು ಒಂದು ಪಾತ್ರೆಗೆ 2 ಚಮಚದಷ್ಟು ಎಣ್ಣೆ ಹಾಕಿ ನಂತರ 2 ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿನ ಹಾಕಬೇಕು. ಚೆನ್ನಾಗಿ ಮೆರೂನ್ ಕಲರ್ ಬರೋವರೆಗೂ ಈರುಳ್ಳಿನ ನಾವು ಫ್ರೈ ಮಾಡಬೇಕು. ಅಂದರೆ ಅಡುಗೆನ ಟೇಸ್ಟ್ ಬರುತ್ತೆ. ಮೆರೂನ್ ಕಲರ್ ಬರೋವರೆಗೂ ನಾವು ಈರುಳ್ಳಿನ ಫ್ರೈ ಮಾಡಿದರೆ ಯಾವುದೇ ಅಡುಗೆ ಆಯ್ತು ಟೇಸ್ಟ್ ಬರುತ್ತೆ. ಹಾಗಾಗಿ ನಂತರ 2 ಚಮಚದಷ್ಟು 2 ಟೊಮೊಟೊ ಹೆಚ್ಚಿಟ್ಟಿದ್ದೆ ನಾನು. 2 ಚಮಚ ಅಂತಂದೆ. 2 ಟೊಮೊಟೊನ ಹೆಚ್ಚಿಟ್ಟಿದ್ದೆ ಸಣ್ಣಾಗಿ. ಅದನ್ನು ಸಣ್ಣ ಫ್ರೈ ಮಾಡಿದೆ. ನಂತರ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆ. ನಂತರ ಇದಕ್ಕೆ ಮಸಾಲಕ್ಕೆ ರುಬ್ಬುವಂತಹದ್ದು ಏನಪ್ಪ ಅಂತಂದರೆ, ಹಸಿಮೆಣ್ಸಿನ್ಕಾಯಿ, 1 ಬೆಳ್ಳುಳ್ಳಿ, 1 ಅರ್ಧ ಕೊಬ್ಬರಿ, ಅದು ಒಣ ಕೊಬ್ಬರಿ, ಅದನ್ನು ಮಸಾಲಾಗೆ ರೆಡಿ ಮಾಡಿಕೊಂಡೆ. ನಂತರ ಇವಾಗ ಸೋರೆಕಾಯಿನ ಇರ್ತದಲ್ವ, ಅದನ್ನು ಸಣ್ಣಾಗಿ ಮೇಲೆ ಎಲ್ಲ ಸಿಪ್ಪೆ ತೆಗೆದು ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಇವಾಗ ಟೊಮೊಟೊ ಫ್ರೈ ಆದಮೇಲೆ ಸೋರೆಕಾಯಿನ ಫ್ರೈ ಮಾಡೋದಕ್ಕೆ ಹಾಕಿದೆ. ನಂತರ ಅದು ಚೆನ್ನಾಗಿ ಫ್ರೈ ಆದ ನಂತರ ಮಸಾಲ ಬಿಟ್ಕೊಂಡಿದ್ನಲ್ಲ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಮತ್ತು ಕೊಬ್ಬರಿ, ಅದನ್ನು ರುಬ್ಬಿರುವಂಥ ಮಿಶ್ರಣನ ಹಾಕಿ ನಂತರ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕಿ ಇದನ್ನು ಕುದಿಯಕ್ಕೆ ಬಿಟ್ಟಿದ್ದೆ. ಕೂರ್ಮ ಅಂತೂ ತುಂಬ ಟೇಸ್ಟ್ ಆಗುತ್ತೆ. ಸೋರೆಕಾಯಿ ತಿನ್ನೋದ್ರಿಂದ ಪ್ರೆಗ್ನೆಂಟ್ ಇದ್ದವರು ನಾರ್ಮಲ್ ಡೆಲಿವರಿ ಆಗ್ತದೆ. ಹಾಗಾಗಿ ಇದನ್ನು ಆವಾಗವಾಗ ಮಾಡ್ಕೊಂಡು ತಿಂತಾ ಇರಬೇಕು. ಹೆಲ್ದಿ ಫುಡ್ ಅಲ್ವಾ, ಹಾಗಾಗಿ ಚೆನ್ನಾಗಿ ಟೇಸ್ಟ್ನೂ ಆಗುತ್ತೆ. ನಂತರ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಸಖತ್ ಟೇಸ್ಟಿ ಆದಂಥ ಗೋಧಿ ಹಿಟ್ಟಿನ ದೋಸೆ ಮಾಡಿದೆ. ಅದು ಮಸಾಲ ಎಲ್ಲ ಹಾಕಿರ್ತೀವಲ್ಲ, ಕೊಬ್ಬರಿ ಮಸಾಲ, ಆಗ ಇದಕ್ಕೆ ಗೋಧಿ ದೋಸೆ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ. ಹಾಗಾಗಿ 1 ಚಮಚದಷ್ಟು ಉಪ್ಪು, ನಮಗೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚನಷ್ಟು 1 ಲೋಟದಷ್ಟು ನೀರು ಹಾಕಿದೆ. 1 ಲೋಟದಷ್ಟು ಗೋಧಿ ಹಿಟ್ಟು ಬರುತ್ತಲ್ಲ, ಆಶೀರ್ವಾದ ಹಿಟ್ಟು, ಅದನ್ನು ನಾನು ಹಾಕಿದೆ. ಹಾಕಿ ಸ್ಟೇನರಿಂದ ತಿರುಗಿಸಿದೆ. ಅದನ್ನು ಚೆನ್ನಾಗಿ 1 ಗಂಟೆ
ಗಂಟಿಲ್ದಂಗೆ ಚೆನ್ನಾಗಿ ತಿರುಗಿಸ್ತಾ ಹೋಗ್ಬೇಕು. ನಾವು ದಿಢೀರಂತಲೇ ಹಾಕಬೇಕಲ್ಲ ದೋಸೆನೇ, ಅದು ಅವಾಗನೇ ನಾವು ಕಲಿಸ್ಕೋಬೇಕು. ಕಲಿಸಿ ಇಟ್ಕೊಂಡ್ಬಿಟ್ವಪ್ಪ ಅಂದ್ರೆ ಅದು ಹಿಟ್ಟು ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ದೋಸೆ ಒಯ್ಯೋದಕ್ಕೆ ಬರೋದಿಲ್ಲ. ಗೋಧಿ ದೋಸೆ ಅಂತೂ ನಾವು ಶುಗರ್ ಇದ್ದವ್ರಿಗಂತೂ ರೊಟ್ಟಿ ಮಾಡ್ಕೊಂಡು ತಿನ್ನೋಕ್ಕಾಗೋದಿಲ್ಲಲ್ಲ. ಆವಾಗ ಇದೇ ಥರ ನಾವು ಹಂಚಿಟ್ಟು ಎಣ್ಣೆ ಹಾಕಿದ್ರೂ ನಡೀತದೆ, ಹಾಕಲಿಲ್ಲ ಅಂದ್ರೂ ನಡೀತಾ. ಇದನ್ನು ಹಾಕ್ಕೊಂಡು ತಿನ್ಬೋದು. ನೋಡಿ ಒಂದು ಸ್ವಲ್ಪ ನಮಗೆ ನೀರು ಕನ್ಸಿಸ್ಟೆನ್ಷನ್ ಗೊತ್ತಾಕ್ಕೊಂಡು ನಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡಿಕೊಂಡು ಸುಮ್ಮನೆ ಒಯ್ದರೆ ಸಾಕು. ದೋಸೆ ಅಂತೂ ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಹಾಲಿನ ತೇರು ಸಹಿತ ಮಾಡ್ತಾರೆ. ಶೇಂಗಾ ಬೀಜ ಹುರಿದು ಕೊಬ್ಬರಿ ಬೆಲ್ಲ ಹಾಕಿ ತುರಿದು ಅದನ್ನು ನೀರು ಥರ ಹಾಕಿ ಅದನ್ನು ಕುದಿಸ್ತಾರೆ. ಕುದಿಸಿ ಶೇಂಗಾ ಹಾಕಿರ್ತೀವಲ್ಲ, ಹುರಿದು ಶೇಂಗಾ, ಇದು ಕಾಂಬಿನೇಷನ್ ಆಗಿ ಅದು ಸಖತ್ ಟೇಸ್ಟಿಯಾಗಿರುತ್ತೆ. ಗೋಧಿ ದೋಸೆಗೆ ಅದು ಒಂದು ಸರಿ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಇದು ಅಂತೂ ದೋಸೆ ಹೆಂಗಿತ್ತು ಅಂತ ಹೇಳಿ ನನಗೆ. ನೋಡಿ ದೋಸೆ ಅಂತ ಚೆನ್ನಾಗಿ ಬರ್ತಾಯಿತ್ತು. ಒಬ್ಬೊಬ್ಬರಿಗೆ ಅದು ಹೇಳೋದೇ ಇಲ್ಲ ಗೋಧಿ ದೋಸೆ, ಕೆಲವೊಬ್ಬರಿಗೆ ಮಾತ್ರ ಹಂಚಿಂದ ಹೇಳುತ್ತೆ. ನನಗಂತೂ ಅದೇ ಥರ ದಿಢೀರಂತಲೇ ಮಾಡಿದೆ. ಹಾಗಾಗಿ ಹಂಚಿಂದ ಚೆನ್ನಾಗಿ ಬಂತು ದೋಸೆ. ರೊಟ್ಟಿ ಮಾಡ್ಕೊಂಡು ತಿನ್ನೋಕ್ಕಾಗೋದಿಲ್ಲಪ್ಪ ಅಂದರೆ ಈ ಥರ ದೋಸೆನ ನಾವು ಮಾಡಿಕೊಂಡು ತಿನ್ಬೋದು. ಫ್ರೆಂಡ್ಸ್, ದೋಸೆ ಮತ್ತು ಇದಕ್ಕೆ ಕೂರ್ಮ ಹೇಗಿತ್ತು ಅಂತ ಪ್ಲೀಸ್ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.